ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮುತಾಲಿಕ್ ಅವರೇ ನಮಸ್ತೆ. ನಮಸ್ಕಾರ. ಈಗ NIA ಕೋರ್ಟ್ನ ತೀರ್ಪು ತಮ್ಮ ಗಮನಕ್ಕೆ ಬಂದಿದೆ ಅನ್ಕೊಂತೀನಿ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್ ಇದಕ್ಕೆ? ಒಂದು ಅತ್ಯಂತ ಸ್ವಾಗತಾರ್ಹವಾದ್ದು. ಇಡೀ ದೇಶದಲ್ಲಿ ಹಿಂದೂ ಭಯೋತ್ಪಾದಕ ಅನ್ನುವಂತ ಶಬ್ದ ಕಾಂಗ್ರೆಸ್ನವ್ರು ಮಾಡಿದ್ದು ಅವರಿಗೆ ಸರಿಯಾಗಿ ಉತ್ತರ ಇವತ್ತಿನ ಈ ನಿರಪರಾಧಿ ಒಂದು ಆರ್ಡರ್ ಅಂತ ಅನ್ನುವಂತದ್ದು ಹೇಳ್ತೀನಿ. ಹಿಂದೂ ಎಂದೂ ಭಯೋತ್ಪಾದಕ ಆಗಕ್ ಸಾಧ್ಯನೇ ಇಲ್ಲ. ಸೊ ಈ ರೀತಿಯ ಕಾಂಗ್ರೆಸ್ಸಿನ ಮಾನಸಿಕತೆ, ಕಾಂಗ್ರೆಸ್ ಯಾವ ರೀತಿ ಹೇಗೆ ಮಾಡಿತು ಅಂತ ಅನ್ನೋದಕ್ಕೆ ಈ ಮಾಲೆಗಾಂವ್ ಸ್ಫೋಟದ್ದೇ ಉದಾಹರಣೆ. 100ಕ್ಕೆ 100 ಹೇಳ್ತೀನಿ. ಮಾಲೆಗಾಂವ್ ಸ್ಫೋಟ ಇದು ಇಸ್ಲಾಮಿಕ್ ಸ್ಫೋಟ. ಇದು ಸೊ ಇಸ್ಲಾಮಿಕ್ ಸ್ಫೋಟ್ ಅನ್ನ ಡೈವರ್ಟ್ ಮಾಡೋಗೋಸ್ಕರ ಹಿಂದೂಗಳನ್ನ ಎಷ್ಟು ವರ್ಷ ಪ್ರಜ್ಞಾ ಸಿಂಗ್ ಠಾಕೂರ್ ಅವರನ್ನ 17 ವರ್ಷ 17 ವರ್ಷದಿಂದ 9 ವರ್ಷ ಜೈಲ್ನಲ್ಲಿ ಇದ್ರಲ್ರಿ. 9 ವರ್ಷ ಬರೇ ಜೈಲಲ್ಲ, ಅತ್ಯಂತ ಕ್ರೌರ್ಯವಾಗಿ ನಡ್ಕೊಂಡಿದ್ದಾರೆ. ಒಬ್ಬ ಮಹಿಳೆ, ಒಬ್ಬ ಸನ್ಯಾಸಿನಿ, ಒಬ್ಬ ಹಿಂದೂವಾದಿಯನ್ನ, ಒಬ್ಬ ಹೋರಾಟಗಾರ್ತಿಯನ್ನ ಹೇಗೆ ಪೂರ್ಣ ಬತ್ತಲೆ ಮಾಡಿ ಉಲ್ಟಾ ನೇತ್ ಹಾಕಿ ಹೊಡೆದಿದ್ದಾರೆ ಅಂತಂದ್ರೆ ಈ ರಾಕ್ಷಸಿ ಪ್ರವೃತ್ತಿ ಕಾಂಗ್ರೆಸ್ ಇಂದ ಎಷ್ಟಿತ್ತು ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಇವತ್ತು ಕೋರ್ಟಿನಿಂದ ನ್ಯಾಯ ಸಿಕ್ಕಿದ್ದು ಇಡೀ ದೇಶದಲ್ಲಿ ಹಿಂದುತ್ವ ಜೀವಂತವಾಗಿದೆ. ನ್ಯಾಯ ನಮ್ಮ ಅಂದ್ರೆ ನ್ಯಾಯದ ಪರವಾಗಿದೆ ಅಂತನ್ನುವಂತಹದ್ದು ಇವತ್ತು ಈ ಏನು ಆರ್ಡರ್ ಆಗಿದೆ ಅದು ಬಹಳ ಆನಂದದ ಸಂಗತಿ. ನಾವು ಇದನ್ನ ವಿಜೃಂಭಿಸ್ತೇವೆ ಮತ್ತು ಕಾಂಗ್ರೆಸ್ನವರಿಗೆ ಒಂದು ಸರಿಯಾಗಿ ಕಪಾಳ ಗೆಡ್ಡಿ ಹೊಡೆದಂಗಾಗಿದೆ. ನೀವು ಅವರು ಸಿಂಧೆ ಮತ್ತು ಬೇರೆ ಬೇರೆಯವರು ಹೇಳಿದ್ದು ಅವತ್ತಿನ ಸಿಂಧೆ ಅವರು ಹೋಮ್ ಮಿನಿಸ್ಟರ್, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಹಿಂದೂ ಭಯೋತ್ಪಾದಕ ಶಬ್ದವನ್ನ ಬಳಸಿ ಬಹಳ ದೊಡ್ಡ ಚರ್ಚೆಯಲ್ಲ ಇತ್ತು ಅದು. ಹೌದು. ಒಬ್ಬ ಸಾಧ್ವಿಯವರನ್ನ, ಒಬ್ಬ ಮಹಿಳೆಯನ್ನ ವ್ಯವಸ್ಥಿತವಾಗಿ ಸಿಗಿಸಾಕಿ ನನ್ನನ್ನು ಕೂಡ ಆ ಕೇಸ್ನಲ್ಲಿ ಸಿಗಿಸಾಕಕ್ಕೆ ಬಹಳ ಪ್ರಯತ್ನವನ್ನ ಮಾಡಿದ್ರು. ಇದೇ NIA-ನವರಾಗಲಿ ಅಥವಾ ಬೇರೆ ಒಂದು ಟೀಮ್ ನಮ್ಮ ಹುಕ್ಕೇರಿ ಮನೆಗೆ ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗಿ ನನ್ನನ್ನೂ ಎನ್ಕ್ವೈರಿ ಮಾಡಿದ್ದಾರೆ. ನನಗೂ ಆ ಸಂದರ್ಭದಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ. ನೀವು ಮೀಟಿಂಗ್ಗಳಿಗೆ ಹೋಗಿದಿರಿ, ಮಹಾರಾಷ್ಟ್ರಕ್ಕೆ ಪುನಾಕ್ ಹೋಗಿದಿರಿ, ಇಂಥ ಡೇಟ್ಗೆ ಹೋಗಿದ್ರಿ, ಅದು ಇದು ಅಂತ ಹೇಳಿ ಸಾಕಷ್ಟು ನನ್ನ ಮೇಲೂ ಎನ್ಕ್ವೈರಿ ಮಾಡಿದ್ರು. ಆದ್ರೆ ಯಾವುದೇ ಹುರುಳಿಲ್ಲ ಅಂತ ಹೇಳಿ ನನ್ನನ್ನ ಇದ್ ಮಾಡ್ಲಿಲ್ಲ ಅಷ್ಟೇ. ಆದ್ರೆ ಇದೊಂದು ಕಾಂಗ್ರೆಸ್ಸಿನ ವ್ಯವಸ್ಥಿತವಾಗಿ ಹಿಂದೂ ವಿರೋಧಿ, ಹಿಂದೂಗಳನ್ನ ನಾಶ ಮಾಡುವಂತ ಪ್ರವೃತ್ತಿ ಇದು ಇವತ್ತಿನ ಆರ್ಡರ್ ಅಂತ ಹೇಳ್ತೀನಿ. ನಾನು ಸಂಪೂರ್ಣ ಪ್ರಮಾಣದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ತೀರ್ಪು ಹಿಂದೂ ಹೋರಾಟಗಾರರು ಮತ್ತು ಮುಖಂಡರ ಬಲವನ್ನ, ಮಾನಸಿಕ ಸ್ಥೈರ್ಯವನ್ನ ಹೆಚ್ಚಿಸುತ್ತೆ ಅಂತ ಕೂಡ ಹೇಳ್ಬಹುದಾ ಪ್ರಮೋದ್ ಮುತಾಲಿಕ್ ಅವರೇ? ಎಸ್ 100ಕ್ಕೆ 100. ನಾವು ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರು ಈ ಕೇಸು ಜೈಲಿಗೆ ಹೆದರೋರಲ್ಲ. ಆದ್ರೆ ಈ ರೀತಿ ಅನಾವಶ್ಯಕವಾಗಿ ಟಾರ್ಚರ್ ಕೊಡುವಂತಹದ್ದು, ಈ ರೀತಿ ಅನಾವಶ್ಯಕವಾಗಿ ಯಾವುದೋ ಸುಳ್ಳು ಕೇಸ್ ಹಾಕುವಂತಹದ್ದು, ಈ ಮಾನಸಿಕ, ಶಾರೀರಿಕ, ಆರ್ಥಿಕವಾಗಿ ಹಿಂಸೆ ಕೊಡುವಂತಹದ್ದೇ ಕಾಂಗ್ರೆಸ್ಸಿನ ನೀತಿ. ಇದು ರಾಜಕಾರಣಿಗೆ ಬೇರೆ ಏನ್ ಕೆಲಸ ಇಲ್ಲ, ವೈಚಾರಿಕೆ ಎದುರಿಸಕ್ಕಾಗಲ್ಲ. ಸೊ ಅವರಿಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಉಪಯೋಗಿಸಿ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು ಇದು ಗೊತ್ತಾಗತ್ತೆ. ಮತ್ತು ಇವತ್ತು ಎಲ್ಲ ಹಿಂದೂಗಳಿಗೆ ಒಂದು ಜಂಪ್ ಸಿಕ್ಕಂಗಾಯ್ತು, ಒಂದು ಒಳ್ಳೆ ಉತ್ಸಾಹದ ವಾತಾವರಣ ಮೂಡಿಸಿದಾಗ ಆಯ್ತು ಅಂತನ್ನುವಂಥದ್ದು 100ಕ್ಕೆ 100 ಸತ್ಯ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ತೀರ್ಪು ಪ್ರಕಟಿಸುವಂತಹ ಸಂದರ್ಭದಲ್ಲಿ ತನಿಖೆ ನಡೆದಂತಹ ರೀತಿಯ ಬಗ್ಗೆಯೂ ಕೂಡ ಕೋರ್ಟ್ ತಪರಾಕಿ ಬೇಸಿದೆ ಸರ್, ಆ ಬಗ್ಗೆ ಏನ್ ಹೇಳ್ತೀರಿ ಅಂತ? ಇಲ್ಲ, ಸಾಕಷ್ಟು ರೀತಿಯ ತನಿಖೆಗಳು, ಬೇರೆ ಬೇರೆ ರೀತಿಯ ಪ್ರಯತ್ನವನ್ನ ಮಾಡಿ ಅವರನ್ನ ಸಿಗಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ತನಿಖೆಗಳನ್ನು ದಾರಿ ತಪ್ಪಿಸ್ತಾರೆ. ಈಗ ಉದಾಹರಣೆಗಳ ನಮ್ಮ ಕರ್ನಾಟಕದಲ್ಲಿ ಗೌರಿ ಲಂಕೇಶ್ ಯಾರ್ಯಾರನ್ನೂ ಸಿಗಿಸ್ತಾರೆ. ನಾನು 100ಕ್ಕೆ 100 ಹೇಳ್ತೀನಿ, ಇವ್ರನ್ನ ಇದು ಮಾಡಿದವ್ರು ಇವ್ರು ತಪ್ಪಿತಸ್ಥರ ಅಲ್ಲ ಅಂತನ್ನುವಂತ ಹೇಳ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ ಅವರು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.